ಕ್ವಾಬ್ದಾಗೆ ಮೂಗು ಕುಯ್ಕೊಂಡ್ರೆ ಮತ್ತೆ ಬರಕಿಲ್ಲ. ಅಳಿ ಅಂದ್ರೆ ಕೈನಾಗ ಯಾಕೆ ಮಚ್ಚಿಡ್ಕೊಂಡಿದ್ದೀರಿ? ನೀವು ಯಾರಾದ್ರೂ ಹೇಳ್ರಲ್ಲ ಯಾಕೆ ಮಚ್ಚಿಡ್ಕೊಂಡವ್ರೆ ಅಂತ. ಅಪ್ಪಯ್ಯ, ಅವ್ವ ಮನೆನಾಗ ಎಲ್ಲೂ ಕಾಣ್ತಿಲ್ಲ. ಅದಕ್ಕೆ ಅವಂಗ್ ರಾಧ ಏನಾದ್ರೂ ಮಾಡಿರ್ಬೋದು ಅಂತ ಅನುಮಾನ ಬತ್ತು. ಅದಕ್ಕೆ ಅವ್ರು ಸಾಯಿಸ್ತೀನಿ ಅಂತ ಹೊಂಟವ್ರೆ. ಆಟನ ವಿಸ್ಯ. ಯಾಕೆ ಮಾವಯ್ಯ ನಗ್ತಿದ್ರಾ? ನಗದೆ ಇನ್ನೇನು ಮಾಡ್ಲಿ ಅಳಿ ಅಂದ್ರೆ. ಅಪ್ಪಯ್ಯ, ಅವ್ವ ಕಾಣ್ತಿಲ್ಲ ಅಂತ ನಾವು ಗಾಬರಿ ಆಗಿದೀವಿ. ನೀವು ಒಟ್ಟಾಗಿ ಮಾತಾಡಿ ನಗ್ತಿದ್ದೀರಲ್ಲ. ಹೇಳ್ತೀನಿ ರಮ್ಮ. ಅಳಿ ಅಂದ್ರೆ ಆ ಮಚ್ಚು ಹೊರತಾಗಿ ಸ್ನೇಹ ನಾನು ಮಡಗು. ಬಿಡ್ರಿ. ನೀವೆಲ್ಲ ಅನ್ಕೊಂಡಂಗೆ ಪುಟ್ಟಮ್ಮಿಗೆ ಏನೂ ಆಗಿಲ್ಲ. ಅವಳು ಆರಾಮಾಗಿದ್ದಾಳೆ. ಮಾವಯ್ಯ ಅರ್ಥ ಸರಿಯಾಗಿ ಹೇಳಿ. ಅದು ಎಲ್ರೂ ಸಂದಾಕಿರ್ಲಿ. ಸ್ನೇಹ ಎಲೆಕ್ಷನ್ ಗೆಲ್ಲಿ ಅಂತ ಅರ್ಕೆ ಹೊತ್ಕೊಂಡಿದ್ಲವಳು. ಎಲೆಕ್ಷನ್ ಗೆದ್ದಾಯ್ತು, ಅದಕ್ಕೆ ಅರಕೆ ತೀರ್ಸಕ್ಕೆ ದೇವಸ್ಥಾನಕ್ಕೆ ಹೋಗೋಳೆ. ಈಗಷ್ಟೇ ನಾನು ಅವ್ಳು ಬಸ್ ಹತ್ಬಿಟ್ಟು ಬಂದೆ. ಆದ್ರೂ ಗೋಪಾಲಪ್ಪ, ಅವ್ವ ನಮ್ ಯಾರಿಗೂ ಹೇಳಲೇ ಇಲ್ವಲ್ಲ? ಹೇಳಿದ್ರೆ ಎಲ್ಲ ಸುಮ್ಮನೆ ಇಟ್ಬಿಡ್ತೀರಾ? ತಲೆಗೆ ಒಂದೊಂದು ಮಾತು ಬೇಡ 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 ಅಂತ. ಅದಕ್ಕೆ ಯಾರಿಗೂ ಹೇಳಿದ್ರೆ ಹೊಂಟೋಗ್ಬಿಟ್ರು. ಆದ್ರೂ ಪುಟ್ಟವ ಹಿಂಗ್ ಮಾಡ್ಬಾರ್ದಾಯ್ತು. ಅಲ್ಲ, ಒಂದ್ ಮಾತಾದ್ರೂ ಹೇಳ್ಬೇಕು ತಾನೆ. ಅವ್ರು ಇಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿ ಪಟ್ರಿ ಗೊತ್ತಾ? ಅವ್ವ ಹಂಗೆಯ. ಅವಳು ಒಂದ್ಕಿತ ತೀರ್ಮಾನ ಮಾಡಿದ್ರೆ ಮುಗೀತು, ಯಾರ ಮಾತು ಕೇಳೋಕಿಲ್ಲ. ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಈಗ ನಾವೆಲ್ಲರೂ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಎಲ್ಲ ಯಾಕೆ ಇನ್ನ ಸೀರಿಯಸ್ ಆಗಿದ್ದೀರಾ? ಒಂದ್ ಸ್ವಲ್ಪ ನಗ್ರಿ. ಚಿನ್ನದ ಮಾತಾಡಿದ್ರೆ ಹೇಳಿ ಅಂದ್ರೆ ಬಾಕ ತಿಳ್ಸ್ಕೊಂಡಿದ್ರೆ ಏನ್ ಚೆನ್ನಾಗಿರ್ತದೆ. ಎಲ್ಲ ಚಿನ್ನಾಗಿ ನಮ್ ಭಾವನ್ ಕೋಪ ಬಂದ್ರೆ ಶಿವಣ್ಣನ್ ತರ ಮಚ್ಚಿಟ್ಕೊಂಡ್ ನಿಂತ್ಬಿಡ್ತಾರೆ. ಎಲ್ಲ ಹಿಂಗೆ ನಗ್ನಗ್ತಾ ಇರಿ. ನಾನು ಸಿಹಿ ಮಾಡ್ಕೊಂಬರ್ತೀನಿ. ಅಪ್ಪಯ್ಯ, ನಾನ್ ವಾಗ್ ಮಾಡ್ತೀನಿ. ನೀನ್ ನಿಂತ್ಕೊಳವ, ನಾ ಮಾಡ್ಕೊಂಬರ್ತೀನಿ. ಅದಕ್ಕೆ ಹೇಳೋದು ಅತಿಯಾದ ಕೋಪ ಒಳ್ಳೇದಲ್ಲ ಅಂತ. ಆಯ್ತು, ಇನ್ನೊಂದ್ ಕಿತ ಮಾಡಲ್ಲ. ಮಾಡಿದ್ರೆ ಹಂಗ್ ಮಾಡಿದ್ರೆ ಬಾವ 100 ಬಸ್ಗೆ ಹೊಡಿತಾರೆ ಅಲ್ವಾ ಬಾವ? ಯೋಗ್ಯತೆನೂ ನಿನಗಿಲ್ಲ. ಎಷ್ಟು ಸಲೀಸಾಗಿ ಹೇಳ್ತಿದ್ಯಲ್ಲ, ಊರೇ ಕೊಂಡಾಡ ತಾಯಿನ ನನ್ ಕೊಂದು ಬಂದೆ ಅಂತ. ನನ್ ಮ್ಯಾಕೆ ನನಗೆ ಅಸಹ್ಯ ಆಯ್ತದೆ ಕಡ್ಲ. ಇಂಥ ವಿಷಯನ ನಾನು ಒಪ್ಪಿಬಿಟ್ಟಲ್ಲ ಅಂತ. ನೀನಿಂತ ಕೊಲೆಗಡಕ ಅಂತ ನನ್ಗೆ ಅವತ್ತೇ ಗೊತ್ತಾಗಿದ್ರೆ ನನ್ನ ಮೊಟ್ಟೆಲಿದ್ದಾಗ ನಿನ್ನ ಸಾಯಿಸ್ಬಿಟ್ಟಿದ್ದೆ. ನನ್ ಬಂಗಾರ ಬದುಕಿದಾಗ ಅವಳಿಗೆ ತೊಂದರೆ ಕೊಟ್ಬಿಟ್ಟಲ್ಲ ಅಂತ ನಾನು ಇನ್ನೂ ಸಂಕಟ ಪಡ್ತಿದ್ದೆ. ಅಂತದ್ರಾಗೆ ಅಂತವಳನ್ನ ಕೊಂದ್ಬಿಟ್ಟೆ ಅಂತ ಬಂದು ಹೇಳ್ತಿದ್ಯನಲ್ಲ. ಇಟ್ಟಿನ ನಾನು ನನ್ ಮಗ ಅಂತವನು ಇಂಥವನು ಮಗುವಿನ ಮನಸ್ಸಿರೋನು ಅಂತ ಹೇಳ್ಕೊಂಡು ಹೊಗಳ್ತಿದ್ದೆ. ಆದ್ರೆ ನೀನು ಮಗುವಿನ ಮಗವಾಡ ಹಾಕೊಂಡು ಮನುಷ್ಯನ್ನೇ ನುಗ್ಗು ಅಂತ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ ಕಣ್ಲ ನನಗೆ.
ಗೊತ್ತಿರ್ಲಿಲ್ಲ. ಪಾಪ ವಸು ಕಳ್ಳ, ಅವಳ ಗಂಡ ದ್ಯಾವ್ರತ್ತನು ಅಂತ ನಂಬ್ಕೊಂಡವಳೆ. ಆದ್ರೆ ಅವಳ ಗಂಡ ಅವಳ ತಾಯಿನ ಕೊಂದಂತ ರಾಕ್ಷಸ ಅಂತ ಗೊತ್ತಾದ್ರೆ ಅವಳಿಗೆ ಎಷ್ಟು ಆಘಾತ ಆಗ್ಬೋದು. ಅಲ್ಲ ಕಳ್ಳ, ಅಂತ ಹೆಣ್ಮಗೀಗ ಮೋಸ ಮಾಡಿ ಇನ್ನೊಂದ್ ಹೆಣ್ಣಿನ ಸವಾಸ ಮಾಡೋ ಅಂತದ್ದೇನಿಲ್ಲ ಇತ್ತು ನಿನಗೆ? ಹೆಂಗ್ ಮನ್ಸು ಬಂತು ನಿಂಗೆ? ಅದು ಏಯ್ ಬೇಡ, ಸಾಕು. ಈ ಮೊಸಳೆ ಕಣ್ಣೀರ್ ಹಾಕಿ ನಾನು ಒಳ್ಳೆಯವನಂತ ನಾಟಕ ಮಾಡಿ ನಮ್ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡ್ಬೇಡ. ಹೀಗಾಗಿರೋದೇ ಸಾಕಣ್ಣ. ಇನ್ನು ನೀವ್ ಒಳ್ಳೆಯವನಂತ ಸಾಬೀತ್ಪಡಿಸ್ಕೊಳ್ಳೋದ್ ಬೇಕಾಗಿಲ್ಲ. ಅಮ್ಮ, ನನ್ನ ತಪ್ಪಿನ ಅರಿವಾಗಿದೆ. ನನ್ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋತಾ ಇದ್ದೀನಿ ಅಮ್ಮ. ಏಯ್, ಪ್ರಾಯಶ್ಚಿತ್ತ ಮಾಡ್ಕೊಂಡು ಕಳ್ಕೊಳ್ಳೋಂತ ಪಾಪ ಅಲ್ಲ ಕಣೋ ಇದು. ನಿನ್ ಜೀವನ ಪರ್ಯಂತ ಕಳ್ಕೊಳಕ್ ಆಗ್ದಿರೋಂತ ಪಾಪ ಮಾಡಿದ್ಯಾ ನೀನು. ಅತ್ತೆ, ಊಟ ರೆಡಿ ಇದೆ, ಬನ್ನಿ. ನಿನ್ ಕೈ ಮುದ್ ಕೇಳ್ಕೊತೀನಿ ಕಣ್ಣ. ಅವಳಿಗೂ ಇದನ್ನೆಲ್ಲ ಹೇಳಿ ಅವಳ ಮನ್ಸ್ನ ಕೆಡಿಸ್ಬೇಡ. ಅವಳು ನನ್ನ ಗಂಡಂತ ಯಾರು? ಈ ಪ್ರಪಂಚದಲ್ಲಿ ನನ್ನ ಗಂಡನಂತವ್ರು ಯಾರು ಇಲ್ಲ ಅಂತ ನಂಬ್ಕೊಂಡ್ ಕೂತವಳೆ ಕಣ್ಣ. ಆ ನಂಬಿಕೆನ ಮುರಿದು ಅವಳ ಜೀವನ ಪೂರ್ತಿ ಕೊರಗಂಗ್ ಮಾಡ್ಬಿಡ ನಿನ್ ತಮ್ಮಯ್ಯ ಅಂತೀನಿ.